ಮುಖ್ಯಮಂತ್ರಿಗಳ ಅದೊಂದು ಹೇಳಿಕೆ ಇವತ್ತು ಸದನದಲ್ಲಿ ಭಾರಿ ಗದ್ದಲ ಮತ್ತು ಕೋಲಾಹಲಕ್ಕೆ ಕಾರಣವಾಯಿತು. ಒಬ್ಬರ ನಡುವೆ ಒಬ್ಬರು ಮಾತಿನ ಚಕಮಕಿಯನ್ನ ಮಾಡಿದರು. ವಾಗ್ಯುದ್ಧ ನಡೆಯಿತು, ವಾಕ್ಸಮರ ನಡೆಯಿತು. ಒಂದೊಂದ್ಸಲ ಸರ್ಕಾರ ಹೆಂಗ್ ಆಡುತ್ತೋ ಹಂಗೆ ನಮ್ಮಲ್ಲೂ ಒಂದೊಂದ್ಸಲ ಆಡ್ತಾರಪ್ಪ. ಪ್ರಯಾಣ ದರ ನಿರ್ಧಾರವನ್ನ ಸಮಿತಿಯೇ ನಿರ್ಧರಿಸಲಿದೆ ಅಂತ ಈಗ ಮುಖ್ಯಮಂತ್ರಿ ಹೇಳಿದ್ದಾರೆ. ಇನ್ನೊಂದೆಡೆ ಬಸ್ ಪ್ರಯಾಣ ದರ ಏರಿಕೆಗೆ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಮೋದಿ ಡೀಸೆಲ್ ದರ ಏರಿಕೆ ಮಾಡಿರೋದ್ರಿಂದ ದರ ಏರಿಕೆ ಅನಿವಾರ್ಯ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮೆಟ್ರೋ ಪ್ರಯಾಣ ದರ ಇಳಿಕೆ ಅಸಾಧ್ಯ ಅನ್ನುವಂಥದ್ದನ್ನ ಕಡ್ಡಿ ಮುರಿದಂಗೆ ಹೇಳಿದ್ದಾರೆ. ಮತ್ತೊಮ್ಮೆ ಸ್ಪಷ್ಟನೆಯನ್ನ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಹಾಗಿದ್ದಾಗ ಇಲ್ಲಿಯವರೆಗೂ ಬೆರಳು ಮಾಡಿಕೊಡ್ತಾ ಇದ್ದಿದ್ದೇನು? ಕೇಂದ್ರನೇ ಮಾಡಿದೆ ಅಂತ ಹೇಳ್ತಾ ಇದ್ರಲ್ಲ, ಈಗ ಯಾಕೆ ನೀವು ಹೇಳ್ತಾ ಇದ್ರಿ? ಅದು ಕೇಂದ್ರ ಮೇಲೆ ಬಿಟ್ಬಿಡಿ, ನೋಡೋಣ. ನಿಮ್ಮ ಹತ್ರನೇ ಇರೋದು ಅದು. ನೀವೇನು ಶಿಫಾರಸ್ ಮಾಡ್ತೀವಿ ಅದಕ್ಕೆ ತಕ್ಕಂಗೆನೇ ನಡೆಯೋದು. ಇನ್ನೊಂದೆಡೆ ಬಸ್ ಪ್ರಯಾಣ ದರ ಏರಿಕೆಗೆ ಈಗ ಸಮರ್ಥನೆಯನ್ನ ಮಾಡ್ಕೊಂಡಿದ್ದಾರೆ. ಡೀಸೆಲ್ ಏರಿಕೆ ಆಗಿರೋದ್ರಿಂದಲೂ ಕೂಡ ನಾವು ದರವನ್ನು ಏರಿಕೆ ಮಾಡಲೇಬೇಕು ಅನಿವಾರ್ಯತೆ ಅನ್ನೋದನ್ನ ಹೇಳಿದ್ದಾರೆ. ಒಂದು ಕಡೆಗೆ ಬಸ್ ದರ ಏರಿಕೆಯ ವಿಚಾರ, ಇನ್ನೊಂದು ಕಡೆಗೆ ಮೆಟ್ರೋ ದರ ಏರಿಕೆಯ ವಿಚಾರ. ಮೆಟ್ರೋ ದರ ಏರಿಕೆ ವಿಚಾರದಲ್ಲಿ ದರ ಸಮಿತಿ ಏನಿದೆ, ಆ ಸಮಿತಿ ಶಿಫಾರಸ್ ಮಾಡಿದ್ರೆ ಆ ದರ ನಿಗಾ ಸಮಿತಿಯನ್ನು ಅವರೇ ನಿರ್ಧಾರ ಮಾಡ್ಕೊಳ್ತಾರೆ ಅಂತ ಹೇಳಿ. ಬಟ್ ಅದಕ್ಕೆ ರಾಜ್ಯ ಸರ್ಕಾರ ಒಂದ್ಸಲ ಹೇಳಿದ್ರೆ ಮತ್ತೆ ಅದನ್ನು ಪರಿಶೀಲನೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಬಟ್ ರಾಜ್ಯ ಸರ್ಕಾರ ಅದಕ್ಕೆ ಮುಂದಾಗಲಿಲ್ಲ. ಇನ್ನು ಬಸ್ ದರದ ವಿಚಾರಕ್ಕೆ ಬರೋದಾದರೆ ಡೀಸೆಲ್ ಪ್ರೈಸ್ ಜಾಸ್ತಿ ಆಗಿಬಿಟ್ಟಿದೆ, ಹಾಗಾಗಿ ದರ ಅನಿವಾರ್ಯತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಸೊ ಹಾಗಾಗಿ ಎಲ್ಲ ಏರಿಕೆಗಳಾದ ನಂತರ ಅದಕ್ಕೆ ಸಮರ್ಥನೆ ಮಾಡಿಕೊಳ್ಳಲೇಬೇಕಲ್ಲ. ಕಾರಣ ಇಲ್ಲದೇ ಅವರು ಕೂಡ ಏರಿಕೆ ಮಾಡಿರೋದಿಲ್ಲ. ಇನ್ನೊಂದು ಕಡೆಗೆ ಸಾಲದಲ್ಲೇ ಇರುವಂಥ BMTC ಮತ್ತು KSRTC ಅದನ್ನು ಸರಿಯಾದ ದಾರಿಗೆ ತರಬೇಕು ಅಂದರೆ ಇನ್ನೂ ಆಗ್ತಾ ಇಲ್ಲ ಅವರಿಗೆ. ಬಟ್ ಸಮರ್ಥನೆಯನ್ನು ಮಾತ್ರ ಅವಾಗವಾಗ ಮಾಡ್ಕೊಳ್ತಾ ಇರ್ತಾರೆ. ತಾವೇನು ಮಾಡ್ತೀವೋ ಅದನ್ನು. ಸರಿಸುಮಾರು 4,500 5,000 ಕೋಟಿ ಬೇಕಾಗುತ್ತೆ ಶಕ್ತಿ ಯೋಜನೆಗೆ. ಸಾಲನೂ ಅದಕ್ಕಿಂತ ಜಾಸ್ತಿನೇ ಇದೆ ಇವಾಗ. ಮೆಟ್ರೋ ಬೆಲೆ ಎಲ್ಲ ಜಾಸ್ತಿ ಆಗಿದೆ ಅಂತೇಳಿ ನಾನು MD ಕರೆದು, ನೋಡಪ್ಪ ನಮ್ಗೆ ಅಧಿಕಾರ ಇಲ್ಲೇ ಹೋದರೂ ಕೂಡ ನಾನು ಎಲ್ಲ ಜನರು ಕೂಡ ಬೆಲೆ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಅವರ ಇತಿಮಿತಿ ಒಳಗಡೆ ಅದನ್ನು ಸ್ವಲ್ಪ ಬೆಲೆ ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಯಾಕಂತಂದ್ರೆ ಸಮಿತಿ ಶಿಫಾರಸುಗಳು ವಿರುದ್ಧವಾಗಿ ಬೆಲೆ ಇಳಿಸಲು ಸಾಧ್ಯವಾಗುವುದಿಲ್ಲ. ಒಂದ್ಸಾರಿ ಶಿಫಾರಸು ಮಾಡಿದ ಮೇಲೆ ಅದನ್ನ ಇಳಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ನೀವೇನಾದ್ರು ಪ್ರಯತ್ನ ಮಾಡಿದ್ರೆ ಆಗ್ಬೋದೇನೋ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಈ ಮೆಟ್ರೋ ರೈಲು ಪ್ರಯಾಣಿಕರ ದರ ಹೆಚ್ಚಾಗಿರ್ತಕ್ಕಂಥದ್ದು ಅದು ನಮ್ಮ ಕೈಲಿಲ್ಲ. ಅದು ಕೇಂದ್ರ ಸರ್ಕಾರ ಮತ್ತು ನಾವು ಸೇರ್ಕೊಂಡು ಮಾಡ್ತಕ್ಕಂಥದ್ದು. ಒಂದು ನಮ್ಮ MD ಒಬ್ಬರು ಮೆಂಬರ್ ಇರ್ತಾರೆ, ಇಬ್ಬರು ಮೆಂಬರು ಕೇಂದ್ರ ಸರ್ಕಾರದವರು ಇರ್ತಾರೆ. ಸೊ ಹಾಗಾಗಿ 3 ಜನರದ್ದು ಒಂದು ಸಮಿತಿ ಇರ್ತದೆ. ಸೊ ದಿಸ್ ಇಸ್ ದಿ ಪೊಸಿಷನ್. ಆಮೇಲೆ ರೈತರ ಆತ್ಮಹತ್ಯೆಗಳ ಬಗ್ಗೆ